ಮುಂದಿನ ಪದ್ಯದಿಂದ ಮತ್ತೆ ಆನಂದ ತೀರ್ಥರಿಗೆ ನಮಸ್ಕಾರವನ್ನ ಮಾಡ್ತಾ, ಆನಂದ ತೀರ್ಥರನ್ನ ಪ್ರತಿನಿತ್ಯವೂ ಕೂಡ ನಾವು ಸ್ಮರಣೆಯನ್ನ ಮಾಡಬೇಕು ಅನ್ನೋ ಉಪದೇಶವನ್ನ ದಾಸರು ನಮಗೆ ನೀಡುತ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಬೇಡ ಭಾವಿ ವಿರಿಂಚಿಯ ನಿಪ ಆನಂದ ತೀರ್ಥರ ನೆನೆದನು ದಿನವೋ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನು ಅನುದಿನವು ಅಂತ, ನೆನೆವೆನನುದಿನವು ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪ್ರಪಂಚ ಅಂತ ಯಾಕೆ ಕರೆದಿದ್ದು ಪ್ರಪಂಚ ಅಂತ ಆ ಶಬ್ದವೇ ಹೇಳ್ತಾ ಇದೆ ನಮಗೆ. ಏನು ಅಂತಂದ್ರೆ ಪಂಚ ಅಂತಂದ್ರೆ 5 ಭೇದಗಳು, ಪಂಚಭೇದಗಳು ಉಳ್ಳಂತಹದ್ದು ಪ್ರಪಂಚ. ಯಾವುದು ಪಂಚಭೇದಗಳು? ಜೀವ ಈಶ ಭೇದ, ಜೀವ ಜಡ ಭೇದ, ಜಡ ಈಶ ಭೇದ, ಜೀವ ಜೀವ ಭೇದ, ಜಡ ಜಡ ಭೇದ. ಹೀಗೆ 5 ಭೇದಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಪ್ರಪಂಚ. ಅದನ್ನೇ ಹೇಳಿದ್ರು ಪಂಚಭೇದಾತ್ಮಕ. ಆತ್ಮಕ ಅಂತಂದ್ರೆ ಯುಕ್ತವಾದದ್ದು ಅಂತ. 5 ಭೇದಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಪಂಚಕ್ಕೆ. ಈ ಪ್ರಪಂಚ ಏನಿದೆ ಅದಕ್ಕೆ ಪಂಚರೂಪಾತ್ಮಕನೇ ದೈವಕ. ಪಂಚರೂಪಾತ್ಮಕನೇ ದೈವಕ. ಪಂಚರೂಪಾತ್ಮಕನೇ ಅಂದ್ರೆ 5 ರೂಪಗಳನ್ನ ಧಾರಣೆ ಮಾಡಿರ್ತಕ್ಕಂತಹ ಭಗವಂತ ನಾರಾಯಣ ಏನಿದ್ದಾನೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬಂತಹ 5 ರೂಪಗಳಿಂದ ಪರಮಾತ್ಮ ಏನಿದ್ದಾನೆ, ನಾರಾಯಣ ಏನಿದ್ದಾನೆ, ಅವನೇ ದೈವಕ. ಅವನೇ ಮುಖ್ಯವಾಗಿ ಪ್ರಭು ಆಗಿರ್ತಕ್ಕಂಥವನು, ಸ್ವಾಮಿ ಆಗಿರ್ತಕ್ಕಂಥವನು, ಇಡೀ ಜಗತ್ತಿಗೆ ಸ್ವಾಮಿ ಆಗಿರ್ತಕ್ಕಂಥವನು ಪಂಚರೂಪಿ ಆಗಿರ್ತಕ್ಕಂತಹ ನಾರಾಯಣ. ಇದು ಒಂದನೇ ತತ್ವ, ಇದು ಮೊದಲನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್, ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚಮುಖ ಅಂತಂದ್ರೆ 5 ಮುಖಗಳನ್ನ ಹೊಂದಿರತಕ್ಕಂಥವರು ರುದ್ರದೇವರು. ಆಚಾರ್ಯರು ಸಂತಸಾರದಲ್ಲಿ ಅಂತಾರೆ, ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಅಂತ ರುದ್ರದೇವರನ್ನ ಧ್ಯಾನ ಮಾಡುವಂತಹ ಕಾಲಕ್ಕೆ ಹೇಳ್ತಾರೆ. 5 ಮುಖಗಳಿಂದ ಕೂಡಿರ್ತಕ್ಕಂಥವರು ರುದ್ರದೇವರು, ಪಂಚಮುಖ ರುದ್ರದೇವರು. ಶಕ್ರಾದಿಗಳು, ಶಕ್ರ ಅಂತಂದ್ರೆ ಇಂದ್ರ, ರುದ್ರದೇವರು ಇಂದ್ರದೇವರೇ ಮೊದಲಾಗಿರ್ತಕ್ಕಂತಹ ಎಲ್ಲರೂ ಕೂಡ ಕಿಂಕರರು ಶ್ರೀಹರಿಗೆ. ಇವರೆಲ್ಲರೂ ಕೂಡ ಸೇವಕರಾಗಿದ್ದಾರೆ. ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ ಪಂಚವಿಂಶತಿ ತತ್ವಗಳು 25 ತತ್ವಗಳು. ಯಾವುದು 25 ತತ್ವ? ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಮತ್ತೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಒಂದು ಅವ್ಯಕ್ತ ತತ್ವ, ಇನ್ನೊಂದು ಮಹತ್ತತ್ವ, ಇನ್ನೊಂದು ಮನಸ್ತತ್ವ, ಇನ್ನೊಂದು ಅಹಂಕಾರ ತತ್ವ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಇದಿಷ್ಟನ್ನು ಇಟ್ಕೊಂಡಾಗ 24 ಆಯ್ತು. 25ನೇದು ಅದು ಭಗವಂತನೇ ಆಗಿದ್ದಾನೆ, ಅದು ಭಗವತ್ ತತ್ವ. ಆದ್ರಿಂದ 25 ತತ್ವಗಳು. ಹೀಗೆ ಪಂಚವಿಂಶತಿ ತತ್ವ. ಅಲ್ಲಿ ಹೇಳಬೇಕಾದ್ರೆ ಅಲ್ಲೊಂದು ವಿಷಯ ಹೇಳಬೇಕಾಗಿತ್ತು ನಾನು. ಇಲ್ಲಿ ಭಾರತೀ ದೇವಿಯರನ್ನ ಸ್ತೋತ್ರ ಮಾಡಬೇಕಾದ್ರೆ 24
ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ಅಂತ ಅಲ್ಲಿ ಚತುರ್ವಿಂಶತಿ ತತ್ವಕ್ಕೆ ಗುರುಗಳಾಗಿರ್ತಕ್ಕಂಥವರು ವಾಯುದೇವರು ಅಂತ ಹೇಳಿದ್ರು. ಚತುರ್ವಿಂಶತಿ ಅಂತ ಅಂದಾಗ 24 ತತ್ವಗಳಲ್ಲಿ ಅವ್ಯಕ್ತ ತತ್ವನೂ ಸೇರ್ಕೊಳ್ಳುತ್ತೆ. ಆದ್ರೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಆಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿಗೆ ಗುರುಗಳು ವಾಯುದೇವರಾಗ್ತಾರ? ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ 24 ತತ್ವಕ್ಕೆ ಗುರುಗಳಾಗಿರ್ತಕ್ಕಂಥವರು ವಾಯುದೇವರು ಅಂತ ಅಲ್ಲಿ ಹೇಗೆ ಹೇಳಿದ್ರು ಅಂತಂದ್ರೆ, ಅದಕ್ಕೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಮುಖ್ಯಾಭಿಮಾನಿ ಲಕ್ಷ್ಮೀದೇವಿ ಹೌದು. ಆದರೆ ಅವ್ಯಕ್ತ ತತ್ವಕ್ಕೆ ಅಮುಖ್ಯಾಭಿಮಾನಿ ಅಂತ ಭಾರತೀ ದೇವಿಯರನ್ನ ಇಟ್ಕೊಳ್ತೀವಿ. ಯಾವಾಗ ನಾವು 24 ತತ್ವಕ್ಕೆ ಅಧಿಪತಿಗಳಾಗಿರ್ತಕ್ಕಂಥವರು ವಾಯುದೇವರು ಅಂತ ಚಿಂತನೆ ಮಾಡ್ತೇವೆ, ಅವಾಗ ಅವ್ಯಕ್ತ ತತ್ವಕ್ಕೆ ಅಮುಖ್ಯಾಭಿಮಾನಿ ಆಗಿರ್ತಕ್ಕಂತಹ ಭಾರತೀ ದೇವಿಯರಿಗೂ ಗುರುಗಳಾಗಿರ್ತಕ್ಕಂಥವರು ವಾಯುದೇವರು ಅಂತ ಹಾಗಲ್ಲಿ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಪಂಚವಿಂಶತಿ ತತ್ವ ಅಂತ ಹೇಳಿದಾಗ 25 ತತ್ವಗಳಲ್ಲಿ ಅವ್ಯಕ್ತ ತತ್ವವು ಸೇರ್ಕೊಂಡ್ಬಿಡುತ್ತೆ. ಅವ್ಯಕ್ತ ತತ್ವಕ್ಕೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ಅವ್ಯಕ್ತ ತತ್ವಕ್ಕೆ ಮುಖ್ಯಾಭಿಮಾನಿ ಆಗಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಬಹುದು. ಲಕ್ಷ್ಮೀದೇವಿ, ಅಹಂಕಾರ ತತ್ವ, ಮನಸ್ತತ್ವ ಎಲ್ಲವೂ ಇದ್ದೇ ಇದೆ. ಮತ್ತೆ ಮಹತ್ತತ್ವ ಇದ್ದೇ ಇದೆ. ಇದೆಲ್ಲವೂ ಇದೆ. ಪಂಚವಿಂಶತಿ ತತ್ವಗಳಾಗತ್ತೆ. ಒಟ್ಟಿನಲ್ಲಿ ಈ 25 ತತ್ವಗಳನ್ನ ತರತಮ ಪಂಚಿಕೆಗಳನ್ನು ಪೇಳ್ದ. ಹೀಗೆ ತರತಮ ಪಂಚಿಕೆಗಳು, ತಾರತಮ್ಯ ಭಾವ, ತಮಗಿಂತ ಉತ್ತಮರಾಗಿರ್ತಕ್ಕಂಥವರು ಸೋತ್ತಮರು, ಸ್ವಾವರರು, ತಮಗಿಂತ ನೀಚರಾಗಿರ್ತಕ್ಕಂಥವರು ಯಾರು ಅಂತ ಹೀಗೆಲ್ಲ ತಾರತಮ್ಯ ಭಾವವನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಪಂಚಿಕೆಗಳನ್ನು ಪೇಳ್ದ. ಪಂಚಿಕೆ ಅಂತಂದ್ರೆ ಪಂಚ ಉಳ್ಳದ್ದು ಯಾವುದೋ ಅದು ಪಂಚಿಕೆಗಳು. ಹೇಳಿದ್ವಲ್ಲ ನಾವು 5 ಪಂಚಭೇದಗಳನ್ನ ಏನ್ ಹೇಳಿದ್ದೇವೆ ಅದೇನೆ. ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪ. ಮುಂದೆ ಇವರೇ ಬ್ರಹ್ಮದೇವರಾಗಿ ಮುಂದೆ ಸಾಧನೆಗೆ ಇವರೇ ಬರ್ತಾರೆ, ಆ ಪಟ್ಟಕ್ಕೆ ಇವರೇ ಬರ್ತಾರೆ. ಯಾರು? ವಾಯುದೇವರೇ ಬರೋದಾದ್ರಿಂದ ಭಾವಿ ವಿರಿಂಚಿಗಳು ಅಂತ ಇವರನ್ನ ಕರೀತಾ ಇದ್ದಾರೆ. ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆ ಅನುದಿನವೋ. ಮಧ್ವಾಚಾರ್ಯರನ್ನ ನಾನು ಅನುದಿನದಲ್ಲೂ ಕೂಡ ನೆನೀತಾ ಇದ್ದೇನೆ ಅಂತ ನಮಗೆ ಇಲ್ಲಿ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ಮಧ್ವಾಚಾರ್ಯರ ಸ್ಮರಣೆ ಅವಶ್ಯವಾಗಿ ಮಾಡಲೇಬೇಕು. ಈ ಎಲ್ಲ ಮಹಿಮೆಗಳನ್ನ ತಿಳ್ಕೊಂಡು ಯಾವಾಗ ಅದಕ್ಕೆ ಹೇಳಿದ್ದು ಒಂದು ಬಾರಿ ಸ್ಮರಣೆ ಸಾಲದೆ ಅಂತ. ಈ ಎಲ್ಲ ಮಹಿಮೆಗಳನ್ನು ತಿಳ್ಕೊಂಡು ಒಂದು ಬಾರಿ ಸ್ಮರಣೆಯನ್ನ ಮಾಡಿದ್ರು ಕೂಡ ಅದು ಮಹತ್ತರವಾಗಿರ್ತಕ್ಕಂತಹ ಫಲವನ್ನ ನಮಗೆ ನೀಡುತ್ತೆ. ಹೀಗೆ ಮಧ್ವಾಚಾರ್ಯರ ಸ್ಮರಣೆ ಪ್ರಾತಃ ಕಾಲದಿಂದ ಆರಂಭ ಮಾಡಿಕೊಂಡು ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರಬೇಕು. ಏಕೆಂತಂದ್ರೆ ಮಧ್ವಾಚಾರ್ಯರ ಅನುಗ್ರಹ ಇಲ್ಲ ಅಂತಂತ ಆದ್ರೆ ನಾವೆಲ್ಲರೂ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಬದುಕಿರೋದೇನೆ ಅದಕ್ಕೆ ಭುವನ ಜೀವನ ಅಂತ ಅದಕ್ಕೆ ಮಧ್ವಾಚಾರ್ಯರನ್ನ ಕರೀತಾ ಇದ್ದಾರೆ. ಲೋಕಕ್ಕೆ ಜೀವನ ಪ್ರದರು, ಲೋಕಕ್ಕೆ ಜೀವನ ಸ್ವರೂಪರಾಗಿರ್ತಕ್ಕಂಥವರು. ಆದ್ರಿಂದ ನಮ್ಮೆಲ್ಲರ ಜೀವನ ಆ ಜೀವೋತ್ತಮರ ಕೈಯಲ್ಲಿದೆ. ನಮ್ಮೆಲ್ಲರ ಜೀವನ ಜೀವೋತ್ತಮರಾದಂತಹ ಮಧ್ವಾಚಾರ್ಯರ ಕೈಯಲ್ಲಿರೋದ್ರಿಂದ ನಾವು ಅವಶ್ಯವಾಗಿ ಕ್ಷಣ ಕ್ಷಣಕ್ಕೂ ಕೂಡ ಮಧ್ವಾಚಾರ್ಯರನ್ನ ಸ್ಮರಣೆ ಮಾಡ್ತಾ ಇರಬೇಕು ಅನ್ನುವಂತಹ ಸಂದೇಶವನ್ನ ಇಲ್ಲಿ ಜಗನ್ನಾಥದಾಸರು ನಮಗೆ ನೀಡುತ್ತಾ ಇದ್ದಾರೆ.